ಎಲ್ಲೋ ನಮಸ್ತೆ, ಎಲ್ಲರಿಗೂ ನಿಮ್ಮ ಪ್ರೀತಿಯ ದಿವ್ಯ ಮಾಡುವ ನಮಸ್ಕಾರಗಳು. ಐಗ್ರೀವ ತ್ರಿವಳಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಇವತ್ತು ಯಾರೆಲ್ಲ ಲವ್ ಮ್ಯಾರೇಜ್ ಆಗ್ತೀರಾ ಅಥವಾ ಅರೇಂಜ್ ಮ್ಯಾರೇಜ್ ಆಗ್ತೀರಾ ಅಂತ ನೋಡೋಣ. ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಲವ್ ಮ್ಯಾರೇಜ್ ಆಗ್ತಾರಾ ಅಂತ ಎರಡನ್ನೂ ಯೋಚನೆ ಮಾಡ್ತಿದ್ದೀರಾ. ಕೆಲವರು ಲವ್ ಮಾಡ್ತಾ ಫ್ಯಾಮಿಲಿನಲ್ಲಿ ಹೇಳಿ ಮದುವೆ ಆಗಬೇಕು ಅವ್ರನ್ನ ಅಂತ ಕೂಡ ಅಂದ್ಕೊಂಡಿದ್ದೀರಾ. ಆಗ್ತೀರಾ. ಯಾರು ಇವಾಗ ಆಲ್ರೆಡಿ ಪ್ರೀತಿನಲ್ಲಿ ಇದ್ದೀರಾ, ಅವರು ಲವ್ ಮ್ಯಾರೇಜ್ ಆಗಬೇಕು ಅಂತ ಅಂದ್ಕೊಂಡು ಫ್ಯಾಮಿಲಿಯಲ್ಲ ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಬೇಕು ಅಂತ ಮಾತಾಡಿ ನಾನು ಮ್ಯಾರೇಜ್ ಮಾಡ್ಕೋಬೇಕು ಎಲ್ಲರನ್ನೂ ಒಪ್ಪಿಸಿ ಅಂತ ಕೂಡ ನೀವು ಅಂದ್ಕೊಂಡಿದ್ದೀರಾ. ಆಗ್ತೀರಾ. ನಿಮ್ಮ ಫ್ಯಾಮಿಲಿನ ಒಪ್ಪಿಸಿ ನೀವು ಫ್ಯಾಮಿಲಿನ ನಿಮ್ಮ ಪ್ರೀತಿನ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಲವ್ ಮ್ಯಾರೇಜ್ನ ಆಗ್ತೀರಾ. ಆದರೆ ನೀವು ಫ್ಯಾಮಿಲಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಫ್ಯಾಮಿಲಿನ ನೀವಿಲ್ಲಿ ಫ್ಯಾಮಿಲಿನ ಮತ್ತು ನಿಮ್ಮ ಪ್ರೀತಿನ ಎರಡನ್ನೂ ಬ್ಯಾಲೆನ್ಸ್ ಮಾಡೋಂಥ ಸಿಚುವೇಶನ್ ಕೂಡ ಬರುತ್ತೆ. ಬ್ಯಾಲೆನ್ಸ್ ಕೂಡ ಮಾಡ್ತೀರಾ. ಮತ್ತು ದುಡ್ಡಿನ ಸಮಸ್ಯೆ ಕೂಡ ಬರ್ಬೋದು. ದುಡ್ಡಿನ ಸಮಸ್ಯೆ ಅಂತ ಅಂದರೆ ಈಗ ನಿಮ್ಮ ಫ್ಯಾಮಿಲಿನಲ್ಲಿ ಅಕಸ್ಮಾತ್ ನಿಮ್ಮ ಹುಡುಗಿ ಮನೆ ಅಥವಾ ಹುಡುಗನ ಮನೆ ಕಡೆಯವರು ಅವರು ತೀರಾ ಬಡವರಿದ್ದು ಅವರಿಂದ ಮದುವೆ ಮಾಡೋದಕ್ಕೆ ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಅಂದಾಗ ನೀವೇ ಎಲ್ಲನೂ ನಿಮ್ಮ ಕೈಯಿಂದನೇ ಹಾಕ್ಕೊಂಡು ನೀವು ಮದುವೆ ಮಾಡ್ಕೊಳ್ಳೋ ಅಂಥ ಇದು ಕೂಡ ಇಲ್ಲಿ ಇದೆ. ಮತ್ತು ತುಂಬ ಪ್ರೀತಿ ಇದೆ. ನೀವು ಏನು ನಾನು ಪ್ರೀತಿ ಮಾಡಿ ನನ್ನ ಪ್ರೀತಿನ ನನ್ನ ಫ್ಯಾಮಿಲಿಯಲ್ಲಿ ಒಪ್ಪಿಸಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದು ಖಂಡಿತ ಆಗುತ್ತೆ. ನಿಮ್ಮ ಪ್ರೀತಿನಲ್ಲಿ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ನೀವು ಈ ಮದುವೆ ಆಗೋದ್ರಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ ಕೂಡ ಇದೆ. ಒಳ್ಳೆ ಮದುವೆ ನಂತರ ನಿಮಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ, ಹಣ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಿ ಆಗ್ತೀರಾ. ನೀವು ಮದುವೆ ಆಗೋ ಹುಡುಗ ಅಥವಾ ಹುಡುಗಿಯಿಂದ ನಿಮಗೆ ತುಂಬ ಅದೃಷ್ಟ ಅನ್ನೋದು ತುಂಬ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಮದುವೆ ನಂತರ ತುಂಬ ಬದಲಾವಣೆ ಅನ್ನೋದು ಬರ್ತಾ ಇದೆ. ಕೆಲವರು ಮದುವೆ ಆಗ್ತೀನೋ ಆಗಲ್ವೋ, ನಮ್ಮ ಫ್ಯಾಮಿಲಿನಲ್ಲಿ ಒಪ್ಕೊಳ್ಳಲ್ವೋ ಅಂತ ಕೂಡ ಡಿಪ್ರೆಷನಲ್ಲಿ ಕೂಡ ಇದ್ದೀರಾ. ಆದರೆ ಯಾವುದೇ ರೀತಿಯ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಫ್ಯಾಮಿಲಿನಲ್ಲಿ ಅಪ್ಪ ಅಮ್ಮ ಹತ್ರ ನೀವು ಕನ್ವಿನ್ಸ್ ಮಾಡಿ ತಾಳ್ಮೆಯಿಂದ ಕೂತು ಮಾತಾಡಿದ್ದೇ ಆದರೆ ನಿಮ್ಮ ಪ್ರೀತಿನ ನಿಮ್ಮ ಫ್ಯಾಮಿಲಿನಲ್ಲಿ ನಿಮ್ಮ ಪೇರೆಂಟ್ಸ್ ಏನಿದ್ದಾರೆ ಅವರು ಒಪ್ಕೊಂಡು ನಿಮ್ಮ ಮದುವೆನ ಮಾಡಿಕೊಡ್ತಾರೆ. ನೀವು ಪ್ರೀತಿ ಮಾಡ್ತಿರೋವಂಥವ್ರು ಕೂಡ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ದಾರೆ. ಅವರೊಬ್ಬರು ರಾಣಿ ಅಥವಾ ರಾಜನ ಸ್ಥಾನದಲ್ಲಿ ಕೂಡ ಇರ್ಬೋದು, ಅಥವಾ ನೀವು ಅವರನ್ನು ಇವರೇ ನನ್ನ ರಾಣಿ, ಇವರೇ ನನ್ನ ಕನಸಿನ ರಾಣಿ, ಇವರೇ ನನ್ನ ಕನಸಿನ ರಾಜ ಅಂತ ಕೂಡ ಅಂದ್ಕೊಂಡು ನೀವು ಪ್ರೀತಿನ ಮಾಡ್ತಿರ್ಬೋ ಅಂಥದ್ದು ಕೂಡ ಇಲ್ಲಿ ಇದೆ. ಅದರಿಂದ ಅವರು ನಿಮ್ಮ ಜೀವನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾದಂಥ ಬದಲಾವಣೆ ಆಗುತ್ತೆ. ತುಂಬ ಬದಲಾವಣೆನ ಕಾಣ್ತೀರಾ, ಯಶಸ್ಸನ್ನು ಕಾಣ್ತೀರಾ. ಮದುವೆ ನಂತರ ನಿಮ್ಮ ಜೀವನ ತುಂಬ ಚೆನ್ನಾಗಿ ಇದೆ. ಆದರೆ ಮದುವೆಗೂ ಮುಂಚೆ ಸ್ವಲ್ಪ ಸಪ್ರೇಷನಲ್ಲಿ ಇದ್ದೀರಾ. ಆಗ್ತೀನೋ ಆಗಲ್ವೋ, ಇವರೊಂದು ಮದುವೆ ಆದರೆ ನಾನು ಮುಂದೆ ಏನಾಗ್ಬೋದು, ಏನು ಬದಲಾವಣೆ ಬರ್ಬೋದು, ನನ್ನ ಜೀವನ ಹೀಗೆ ಇರುತ್ತಾ, ಚೇಂಜ್ ಆಗುತ್ತಾ ಅಂತ ಕೂಡ ಕೆಲವರಲ್ಲಿ ಯೋಚನೆ ಮಾಡ್ತಿದ್ದೀರಾ. ಆದರೆ ಯಾವುದೇ ರೀತಿ ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗುವಂಥ ಅನಿವಾರ್ಯ ಇಲ್ಲ. ತುಂಬ ಚೆನ್ನಾಗಿದೆ, ಚೆನ್ನಾಗಿರ್ತೀರಾ. ಲವ್ ಮ್ಯಾರೇಜ್ ಆಗ್ಬೋದು ಅಂತ ಇಲ್ಲಿ ಬರ್ತಿದೆ. ಸ್ಟಾರ್ ಕಾರ್ಡ್ ಇದೆ. ನೀವು ಏನು ಲವ್ ಮ್ಯಾರೇಜ್ನ ನಾನು ಎಲ್ಲರನ್ನೂ ಒಪ್ಪಿಸಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಒಪ್ಪನ್ನ ಬಿಡಬೇಡಿ. ಕೆಲವರು ಲವ್ ಮ್ಯಾರೇಜನ್ನ ಫ್ಯಾಮಿಲಿನೆಲ್ಲ ಹೇಳಿ ಒಪ್ಕೊಂಡು ನೀವು ತುಂಬ ಚೆನ್ನಾಗಿ ಇರ್ಬೋದು. ಆದರೆ ನಿಮ್ಮ ನಂಬಿಕೆನ ನೀವು ಬಿಡಬಾರ್ದು. ನಿಮ್ಮ ಪ್ರೀತಿನಲ್ಲಿ ನಿಮ್ಮ ಪಾರ್ಟ್ನರ್ ಮೇಲೆ ಏನು ನೀವು ಒಂದು ನಂಬಿಕೆನ ಇಟ್ಕೊಂಡಿದ್ದೀರಾ, ಆ ನಂಬಿಕೆನ ಯಾವುದೇ ಕಾರಣಕ್ಕೂ ಬಿಡೋದಕ್ಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆಗುತ್ತೋ ಆಗಲ್ವೋ, ಒಪ್ಪಲ್ವೋ ಅನ್ನೋ ಅಂಥ ನೆಗೆಟಿವ್ ಯೋಚನೆನ ಮಾಡೋದಕ್ಕೆ ಹೋಗಬೇಡಿ. ಖಂಡಿತ ಆಗುತ್ತೆ, ನಾನು ಒಪ್ಪಿಸಿ ನಾನು ಮದುವೆ ಮಾಡ್ಕೊತೀನಿ, ನನ್ನ ಪ್ರೀತಿನ ನಾನು ಪಡ್ಕೊತೀನಿ ಅಂತ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದೇ ಆದರೆ ತುಂಬ ಚೆನ್ನಾಗಿ ಆಗುತ್ತೆ. ಮದುವೆ ಕೂಡ ಆಗುತ್ತೆ. ನೀವು ಒಬ್ಬರಲ್ಲಿ ಸ್ಟಾರ್ ಕೂಡ ಇದ್ದೀರಾ, ಅಥವಾ ನೀವು ಮದುವೆ ಮಾಡ್ಕೊಳ್ಳೋ ಅಂಥವ್ರು, ನೀವು ಪ್ರೀತಿ ಮಾಡ್ತಿರೋ ಅಂಥವ್ರು ಕೂಡ ನಿಮ್ಮ ಲೈಫಲ್ಲಿ ಒಬ್ಬರು ಸ್ಟಾರ್ ಆಗಿ
ಬರ್ತಾರೆ. ಅದರಿಂದ ಕೂಡ ನಿಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಕೂಡ ಆಗುತ್ತೆ. ನಿಮ್ಮ ಕಾನ್ಫಿಡೆನ್ಸು ಆದರೆ ಅತಿಯಾದ ಕಾನ್ಫಿಡೆನ್ಸ್ ಬೇಡ ಇಲ್ಲಿ. ಅತಿಯಾದ ಕಾನ್ಫಿಡೆನ್ಸ್ ನಾನೇ ಇಲ್ಲ, ನನ್ನಿಂದನೇ ಇಲ್ಲ ಅನ್ನೋ ಅಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಿ ತಾಳ್ಮೆಯಿಂದ ಇರಿ. ಈಗ ನಾನು ಮದುವೆ ಮಾಡ್ಕೊಳ್ಳಬೇಕು ಅಂತ ಹಠ ಮಾಡಿ ಬೇರೆ ಏನಾದರೂ ಮಾಡ್ತೀನಿ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಯಾವುದೇ ರೀತಿ ಯೋಚನೆಗಳನ್ನು ಮಾಡ್ದಲೆ ತಾಳ್ಮೆಯಿಂದ ಪೇಷನ್ಸಿಂದ ನೀವು ನಿಮ್ಮ ಬಿಹೇವಿಯರ್ನ ಯಾವ ರೀತಿ ಅಂತ ಅಂದರೆ ನೀವೆಷ್ಟು ಸಾಫ್ಟ್ನೆಸ್ ಇದ್ದೀರೋ ಅಷ್ಟೇ ಒರಟು ಕೂಡ ಇದ್ದೀರಾ. ನೀವೆಷ್ಟು ಮೃದುನೋ ಅಷ್ಟೇ ಒರಟು ಕೂಡ ಇದ್ದೀರಾ. ಅದರಿಂದ ನಿಮ್ಮ ಒರಟುತನನ ಇಲ್ಲಿ ತೋರಿಸೋದಕ್ಕೆ ಹೋಗಬೇಡಿ. ಒಂದು ತಾಳ್ಮೆಯಿಂದ, ಒಂದು ಪ್ರೀತಿಯಿಂದ, ಒಂದು ಮುಗ್ಧತೆಯಿಂದ ಮಾತ್ರ ನೀವು ನಿಮ್ಮ ಪ್ರೀತಿನ ಗೆಲ್ಲೋದಕ್ಕೆ ಸಾಧ್ಯ. ಅದರಿಂದ ನೀವು ಯಾವುದೇ ರೀತಿ ನಿಮ್ಮ ಕೋಪನ ಆಗಲಿ, ನಿಮ್ಮ ಒರಟುತನನಾಗಲಿ, ನಿಮ್ಮ ಪ್ರೀತಿ ಪಾತ್ರದ ಮೇಲಾಗಲಿ, ನಿಮ್ಮ ಫ್ಯಾಮಿಲಿ ಮೇಲಾಗಲಿ ತೋರಿಸೋದಕ್ಕೆ ಹೋಗಬೇಡಿ. ಹಾಗೆ ತೋರಿಸಿದಂಥ ಟೈಮಲ್ಲಿ ಸ್ವಲ್ಪ ನಿಮ್ಮ ಫ್ಯಾಮಿಲಿನಲ್ಲಿ ಈ ಪ್ರೀತಿನ ಬೇಡ ಅಂತ ಹೇಳೋದು ಕೂಡ ಇದೆ. ಅದಕ್ಕೋಸ್ಕರ ಯಾರೂ ನಿಮ್ಮ ಪೇಷನ್ಸ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಕೆಲವರು ನಿಮ್ಮ ಪೇಷನ್ಸ್ನ ಪರೀಕ್ಷೆ ಕೂಡ ಮಾಡ್ಬೋದು. ಯಾವ ರೀತಿ ಅಂದರೆ ಈ ಪ್ರೀತಿ ನಿನಗೆ ಬೇಕಾ, ಈ ಪ್ರೀತಿ ಬೇಡ, ನೀನೇನಕ್ಕೆ ಮಾಡ್ಕೊತೀಯ, ನಾವು ಹೇಳೋದನ್ನು ಮಾಡ್ಕೊ ಅಂತ ಕೂಡ ಇಲ್ಲಿ ಹೇಳ್ಬೋದು. ಕೆಲವರು ಇನ್ನೊಂದು ರೀತಿ ಯೋಚನೆ ಮಾಡ್ತಿರ್ಬೋದು. ಇವರು ಇರಲಿ, ನಾನು ಪ್ರೀತಿ ಮಾಡ್ತಿರೋ ವ್ಯಕ್ತಿನೂ ನನ್ನ ಜೀವನದಲ್ಲಿ ಇರಲಿ, ನನ್ನ ಫ್ಯಾಮಿಲಿ ಒಪ್ಕೊಂಡು ಹೇಳೋ ವ್ಯಕ್ತಿ ಕೂಡ ನನ್ನ ಜೀವನದಲ್ಲಿರಲಿ, ಇಬ್ಬರೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ ಅಂತ ಕೂಡ ಕೆಲವರು ಇಲ್ಲಿ ಯೋಚನೆ ಮಾಡ್ತಾಯಿದ್ದೀರಾ. ಆದರೆ ಆ ರೀತಿ ಯೋಚನೆ ಮಾಡಿ ನೀವು ಆ ರೀತಿ ಮಾಡಿದ್ದೆ ಆದರೆ ಇದು ಇರಲಿ, ಅದು ಇರಲಿ, ಅವರು ಇರಲಿ, ಇವರು ಇರಲಿ ಅಂತ ನೀವು ಯೋಚನೆ ಮಾಡಿದ್ದೆ ಆದರೆ ಆ ಟೈಮಲ್ಲಿ ನೀವು ತುಂಬ ಡಿಪ್ರೆಷನ್ಗೆ ಹೋಗ್ತೀರಾ. ತುಂಬ ಡಿಪ್ರೆಷನ್ಗೆ ಹೋಗಿ ಪ್ರೀತಿನೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ, ಫ್ಯಾಮಿಲಿನೂ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ. ಅದರಿಂದ ದಯವಿಟ್ಟು ಲೈಫಲ್ಲಿ ಒಬ್ಬರೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮ ಪಾರ್ಟ್ನರ್ ಹೇಗೊಬ್ಬರೋ ನಿಮ್ಮ ಪಾರ್ಟ್ನರ್ಗೂ ನೀವು ಒಬ್ಬರೇ ಅನ್ನೋ ರೀತಿಯಲ್ಲಿ ಇದ್ದರೆ ಮಾತ್ರ ನಿಮ್ಮ ಪ್ರೀತಿಗೆ ನೀವು ಕೊಡೋ ಒಂದು ಸಂಬಂಧಕ್ಕೆ ಬೆಲೆ ಅನ್ನೋದು ಸಿಗುತ್ತೆ. ಅದರಿಂದ ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡು ದಯವಿಟ್ಟು ಯಾರೂ ಮಾಡೋದಕ್ಕೆ ಹೋಗಬೇಡಿ. ಆದರೂ ನಾನು ಮಾಡ್ತೀನಿ ನೀವೇನು ಹೇಳ್ತೀರಾ ಅಂತ ಇದ್ದರೆ ಅದು ನಿಮಗೆ ಬಿಟ್ಟಿದ್ದು. ಆದರೆ ಹಾಗೆ ಮಾಡೋದಂಥ ಟೈಮಲ್ಲಿ ನೀವು ತುಂಬ ಡಿಪ್ರೆಷನ್ಗೆ ಹೋಗ್ತೀರಾ. ಅದು ಜಾಸ್ತಿ ಆದಂಥ ಮುಂದುವರ್ಕೊಂಡು ಬಂದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಇದು ಬಿಡಲಾ, ಅದನ್ನು ಬಿಡಲಾ, ಇಲ್ಲ ಹೇಗೆ ಮೇಂಟೈನ್ ಮಾಡಲಿ, ಹೇಗೆ ಇಬ್ಬರೂ ಯಾವ ರೀತಿ ನಾನು ಬ್ಯಾಲೆನ್ಸ್ ಮಾಡಲಿ ಅಂತ ಕೂಡ ಆ ಟೈಮಲ್ಲಿ ಕೂಡ ನೀವು ಪೇಷನ್ಸ್ನ ನಿಮ್ಮ ತಾಳ್ಮೆನ ಕಳ್ಕೊಂಡು ನಿಮ್ಮ ಬಿಹೇವಿಯರು ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಒಂದನ್ನೇ ನಿಮ್ಮ ಫ್ಯಾಮಿಲಿ, ನಿಮ್ಮ ಪ್ರೀತಿ ಎರಡೇ. ಫ್ಯಾಮಿಲಿ ಪ್ರೀತಿ ಅಂದರೆ ತಂದೆ ತಾಯಿ, ನಿಮ್ಮ ಪಾರ್ಟ್ನರ್, ಇಷ್ಟನ್ನು ಮಾತ್ರ ಬ್ಯಾಲೆನ್ಸ್ ಮಾಡೋದನ್ನು ನೋಡ್ಕೊಳ್ಳಿ. ಹಾಗೆ ಮಾಡಿದ್ದಾದರೆ ಮಾತ್ರ ನಿಮ್ಮ ಪ್ರೀತಿ ಜಯಗಳಿಸುತ್ತೆ. ನೀವು ನಿಮ್ಮ ಲವ್ ಮಾಡ್ತೀರ ನಿಮ್ಮ ಪಾರ್ಟ್ನರ್ನ ನೀವು ಮದುವೆ ಆಗ್ತೀರಾ, ಚೆನ್ನಾಗಿರುತ್ತೆ. ಅದೇ ದಯವಿಟ್ಟು ಯಾರೂ ಇಲ್ಲಿ ತಾಳ್ಮೆನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾರಾದರೂ ನನಗಿಲ್ಲಿ ಚೆನ್ನಾಗಿರೋ ಹುಡುಗ, ಒಳ್ಳೆ ಹುಡುಗ ಬರ್ತಾನೆ ಅಂತ ಕೂಡ ಕೇಳ್ತಿದ್ದಾರೆ, ಖಂಡಿತ ಬರ್ತಿದ್ದಾರೆ. ಆದರೆ ತಾಳ್ಮೆಯಿಂದ ಇರಿ, ತುಂಬ ಒಳ್ಳೆಯವರೇ ಸಿಗ್ತಾರೆ ನಿಮಗೆ. ಒಬ್ಬ ಗೊತ್ತಿಲ್ಲ ಯಾರ್ದಾದ್ರೂ ಇರೋ ಮದುವೆ ವಿಷಯ ಕೂಡ ನಾವು ನ್ಯೂಸಲ್ಲಾದರೂ ಇಲ್ಲ ಅಂತ ಅಂದರೆ ಎಲ್ಲಾದರೂ ಕೇಳ್ಬೋದು, ಇಲ್ಲ ನೋಡ್ಬೋದು. ಹೀರೋ ಮದುವೆ ಕೂಡ ಆಗಿದೆ, ಇಂಥ ಹೀರೋ ಮದುವೆ ಆಗಿದ್ದಾರೆ ಅಂತ ಕೂಡ ನಾವು ನ್ಯೂಸ್ ಚಾನಲಲ್ಲಿ ನೋಡ್ಬೋದು. ಇಲ್ಲ ಅಂದರೆ ಅಂಥ ಹೀರೋ ಆಫರ್ ಕೂಡ ಇಲ್ಲಿ ನಾನು ರೀಡಿಂಗ್ ನೋಡ್ತಾ ಇರೋಂಥ ಕೆಲವರಿಗೆ ಬರೋ ಅಂಥ ಚಾನ್ಸಸ್ ಕೂಡ ಇಲ್ಲಿ ಇದೆ. ಅಂದರೆ ಕೆಲವರು ನಿಮ್ಮ ಬಿಹೇವಿಯರಿಂದ ಕೂಡ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಅದರಿಂದ ದಯವಿಟ್ಟು ಯಾರಿಗಾದರೂ ಏನಂತ ಹೇಳೋದು ಸರಿ ಗೊತ್ತಾಗ್ತಿಲ್ಲ, ಯಾರಿಗಾದರೂ ನಿಮ್ಮ ಒಂದು ನಿಮ್ಮಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗ್ತಿಲ್ಲ ಅಂದರೆ ಅದನ್ನು ದಯವಿಟ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡಿಕೊಂಡು ನಿಮ್ಮ ಪ್ರೀತಿಗೋಸ್ಕರ ನೀವೇನು ಮಾಡಬೇಕು, ನೀವು ನಿಮ್ಮ ಪ್ರೀತಿನ ನಿಮ್ಮಂತೆ ಮಾಡ್ಕೊಳ್ಳೋದಕ್ಕೋಸ್ಕರ, ನೀವು ಪ್ರೀತಿಸ್ತವ್ರನ್ನ ನೀವು ಮದುವೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವೇನು ಮಾಡಬೇಕು ಅದ್ರ ಕಡೆ ಗಮನ ಕೊಟ್ಟು ಅದ್ರ ಕಡೆ ಆ್ಯಕ್ಷನ್ ತಗೊಳ್ಳಿ. ಆಗಿದ್ರೆ ಮಾತ್ರ ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಮತ್ತು ನಿಮ್ಮ ಪ್ರೀತಿ ನಿಮ್ಮ ಮದುವೆ ನಂತರ ನಿಮ್ಮ ಜೀವನ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಆದರೆ ದಯವಿಟ್ಟು ಆವಾಗಲೇ ಹೇಳ್ದಂಗೆ ಯಾರು ಕೂಡ ಇವರು ಇರಲಿ ಅವರು ಇರಲಿ ಅಂತ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬಿಡಿ. ಕೊನೆ ಟೈಮಲ್ಲಿ ಅದು ಅವರಿಬ್ಬರು ಚೆನ್ನಾಗಿರ್ತಾರೆ, ನಿಮ್ಮ ಲೈಫ್ನ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡ್ಕೊಳ್ಳೋ ಅಂಥದ್ದು ಕೂಡ ಆಗುತ್ತೆ. ಇಲ್ಲಿ
ಗೊತ್ತಿಲ್ಲ. ಸ್ಟಾರ್ಸ್ ಮದುವೆ ಕೂಡ ನಾವು ನ್ಯೂಸಲ್ಲಿ ನೋಡ್ಬೋದು. ಆ ಥರ ನನಗಿಲ್ಲಿ ಅನ್ನಿಸ್ತಿದೆ. ನಿಮ್ಮ ಪ್ರೀತಿನಲ್ಲಿ ನಿಮ್ಮ ನಂಬಿಕೆನ ಬಿಡಬೇಡಿ. ನೀವು ಅವರಲ್ಲಿ ನೀವು ಏನನ್ನು ನೋಡಿ ಇಷ್ಟಪಟ್ಟಿದ್ದೀರಾ ಅದನ್ನು ನೀವು ಬಿಡಬೇಡಿ. ನಿಮ್ಮನ್ನು ಕೂಡ ಅವರು ಒಬ್ಬರ ರಾಜನ ರೀತಿ, ಇವರಿಂದ ನನಗೆಲ್ಲ ರೀತಿ ಪ್ರೀತಿ ಸಿಗುತ್ತೆ, ಇವರೇ ನನಗೆಲ್ಲ ಅಂತ ಕೂಡ ಅವರು ನಿಮ್ಮ ಪಾರ್ಟ್ನರ್, ಅವರು ಅಂದರೆ ನಿಮ್ಮ ಪಾರ್ಟ್ನರ್, ಲೇಡೀಸ್ ಆದರೂ ಆಗಿರ್ಬೋದು, ಜೆಂಟ್ಸ್ ಆದರೂ ಆಗಿರ್ಬೋದು, ನಿಮ್ಮ ಹುಡುಗಿ ನಿಮ್ಮ ಹುಡುಗ, ಇವರಿಂದ ನನಗೆ ಎಲ್ಲರ ಪ್ರೀತಿನೂ ಇವರೊಬ್ಬರೇ ನನಗೆ ಕೊಡ್ತಾರೆ, ಇವರೊಬ್ಬರಿಂದನೇ ನನಗೆಲ್ಲ ಸಿಗುತ್ತೆ ಅಂತ ಕೂಡ ಅವರು ನಿಮ್ಮ ಮೇಲೆ ತುಂಬ ಓಪನ್ ಇಟ್ಟಿದ್ದಾರೆ. ಅದರಿಂದ ಆ ನಂಬಿಕೆನ ನೀವು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಆ ನಂಬಿಕೆನ ಇನ್ನೂ ಜಾಸ್ತಿ ಮಾಡಿ ಹೊರತು ಅದನ್ನು ಕಮ್ಮಿ ಮಾಡೋದಕ್ಕೆ ಹೋಗಬೇಡಿ. ಅವರನ್ನು ನೀವು ಎಷ್ಟು ಗೌರವಿಸ್ತೀರಾ, ಎಷ್ಟು ಪ್ರೀತಿ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮಗೆ ಅವರು ಅದರ 2ರಷ್ಟು ಪ್ರೀತಿನ ಗೌರವನ ಕೊಡ್ತಾರೆ. ಅದಕ್ಕೋಸ್ಕರ ಕೆಲವರು ಮದುವೆ ಆದಮೇಲೆ ಕೂಡ ನಿನ್ನನ್ನು ಮದುವೆ ಮಾಡಿಕೊಂಡು ನನಗೆ ಖರ್ಚಾಯಿತು ಅಂತ ಕೂಡ ಯೋಚನೆ ಮಾಡೋರು ಇರ್ಬೋದು. ದಯವಿಟ್ಟು ಆ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅವರನ್ನೇ ಮುಂದೆ ಮಾಡಿಕೊಂಡ್ರು, ನೀವೇ ಅವ್ರನ್ನ ಮಾಡಿಕೊಂಡ್ರು ಮದುವೆನೇ ಆಗಿರುತ್ತೆ. ನೀವು ಇಷ್ಟಪಟ್ಟಿರ್ತೀರ, ಅವರು ಇಷ್ಟಪಟ್ಟಿರ್ತಾರೆ, ಆದ್ದರಿಂದ ಮದುವೆ ಮಾಡ್ಕೊತೀರ. ಆದರೆ ಮದುವೆ ಮಾಡ್ಕೊಂಡ್ಮೇಲೆ ನಿಮ್ಮ ಲೈಫು ತುಂಬ ಚೆನ್ನಾಗೇ ಆಗುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಆದರೆ ಕೆಲವೊಂದು ಸಿಚುವೇಷನಲ್ಲಿ ಆ ರೀತಿ ಮಾತಾಡೋ ಅಂಥ ಟೈಮ್ ಬಂದರೂ ಕೂಡ ದಯವಿಟ್ಟು ಮಾತಾಡೋದಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು. ಯಾರಿಗೆ ರೆಸನೇಟ್ ಆಯಿತು ಅಂತ ಗೊತ್ತಿಲ್ಲ, ಓನ್ಲಿ ಜನರಲ್ ರೀಡಿಂಗ್ ಆಗಿರುತ್ತೆ. ಪ್ಲೀಸ್ ರೆಸನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.